ನನ್ನ ಹೆಸರು ರವಿ. ನಾನು ನಮ್ಮಮ್ಮ ಮತ್ತು ಅವರ ಸ್ನೇಹಿತರು ಎಲ್ಲಾದರೂ ಟ್ರಿಪ್ಪಿಗೆ ಹೋಗಬೇಕು ಅಂತ ಯೋಚನೆ ಮಾಡ್ತೀವಿ. ಎಲ್ಲಿಗೆ ಹೋಗಬೇಕು ಅಂತ ದೊಡ್ಡ ಪ್ರಶ್ನೆ. ಅದಕ್ಕೆ ನನ್ನ ಅಮ್ಮನ ಸ್ನೇಹಿತರು ಹೇಳಿದ್ರು, ಎಲ್ಲರೂ ಶಿರ್ಸಿ ಕಡೆ ಹೋಗೋಣ, ಅಲ್ಲಿ ನದಿಗಳು ಜಲಪಾತಗಳು ಇದೆ, ಬರುತ್ತಾ ಶಿವಮೊಗ್ಗಕ್ಕೆ ಹೋಗಿ ಬರಬಹುದು. ಹೌದು, ಇದು ಉತ್ತಮ ಸಲಹೆ. ಆದರೆ ಹೋಗುವುದು ಹೇಗೆ ಅಂತ ಅಮ್ಮನ ಸ್ನೇಹಿತೆ ಆಗಿರುವ ಸುಮಾ ಆಂಟಿ ಹೇಳಿದ್ರು, ಆರಾಮಾಗಿ ನಾವು ಮಲ್ಕೊಂಡು ಹೋಗಬಹುದು, ಸ್ಲೀಪರ್ ಬಸ್ ಬುಕ್ ಮಾಡೋಣ ಅಂತ. ಆದರೆ ಅಲ್ಲಿ ಓಡಾಡುವುದು ಹೇಗೆ ಅಂದರೆ, ಅಲ್ಲಿ ಹೋದ ಮೇಲೆ ಒಂದು ಕಾರ್ ಮಾಡಿಕೊಳ್ಳೋಣ. ಎಲ್ಲರಿಗೂ ಈ ಪ್ಲ್ಯಾನ್ ಇಷ್ಟ ಆಯಿತು. ನನ್ನ ತಾಯಿ ಮತ್ತು ಅವರ 5 ಜನ ಸ್ನೇಹಿತರು ಹೊರಡೋದಕ್ಕೆ ಲಗೇಜ್ ಪ್ಯಾಕ್ ಮಾಡ್ತಾ ಇದ್ದೀವಿ. ಎಲ್ಲರದು ದೊಡ್ಡ ಬ್ಯಾಗೆ. ನಾನು ಒಂದು 4-5 ವರ್ಷದಿಂದ ಈ ಆಂಟಿಯರ ಪರಿಚಯ ಇದೆ. ಅದರಲ್ಲಿ ನನಗೆ ತುಂಬ ಇಷ್ಟ ಆಗೋದು ಸುಮಾ ಆಂಟಿ. ಅವರು ಯಾಕೆ ಇಷ್ಟ ಆಗ್ತಾರೆ ಅಂದರೆ, ಅವರು ಸ್ಲೀವ್ಲೆಸ್ ಬ್ಲೌಸ್ ಹಾಕ್ತಾರೆ ಮತ್ತು ಯಾವಾಗಲೂ ಒಂದು ಸ್ವಲ್ಪ ಕಾಣೋ ಹಾಗೆ ಸೀರೆಯನ್ನು ಉಡುತ್ತಾರೆ. ನಾನು ಅವರ ಜೊತೆ ಹೋದರೆ ನನಗೆ ಒಳ್ಳೆಯ ಚಾನ್ಸ್ ಸಿಗುತ್ತೆ ಅಂತ ನಾನು ಹೋಗಿದ್ದು. ನನಗೆ ಈ ಟೈಮನ್ನು ಹೇಗಾದರೂ ಮಾಡಿ ಚೆನ್ನಾಗಿ ಉಪಯೋಗಿಸಿಕೊಂಡು ಮಜಾ ತೆಗೆದುಕೊಳ್ಳಬೇಕು, ಎಂಜಾಯ್ ಮಾಡಬೇಕು. ಆದರೆ ಅಮ್ಮ ಇರ್ತಾರಲ್ಲ, ಏನು ಮಾಡೋದು? ಅಮ್ಮ ಅವರ ಫ್ರೆಂಡ್ಸ್ ಜೊತೆ ಬ್ಯುಸಿಯಾಗಿರ್ತಾರೆ. ನನ್ನ ಕಡೆ ಅಷ್ಟು ಗಮನ ಕೊಡುವುದಿಲ್ಲ. ನಾವೆಲ್ಲರೂ ಬಸ್ಸನ್ನು ಹತ್ತಿದ್ವಿ. ಚೂಡಿದಾರನ್ನು ಹಾಕಿದ್ದಾರೆ. ಅವರ ಸ್ನೇಹಿತರು ಎಲ್ಲರೂ ಹಾಗೆ ಹಾಕಿದ್ದಾರೆ. ಆದರೆ ನಾನು ಕಾಯುತ್ತಿದ್ದ ಸುಮಾ ಆಂಟಿ ಸೀರೆಯನ್ನು ಹುಟ್ಟು ತೆಳುವಾದ ಬ್ಲೌಸ್ ಧರಿಸಿದ್ದಾರೆ. ನಾನು ಕೆಳಗಡೆ ಇರುವ ಬರ್ತಲ್ಲಿ ಮಲಗಿದೆ. ಅದು ಇಬ್ಬರು ಮಲಗುವ ಜಾಗ. ಸುಮಾ ಆಂಟಿಗೆ ಮೇಲೆ ಇತ್ತು. ಆದರೆ ಅವರು ಅಮ್ಮನ ಜೊತೆ ಮಾತನಾಡಿ ಕೆಳಗಡೆ ನಾನು ಮಲಗ್ತೀನಿ ಅಂತ ಹೇಳಿದ್ರು. ನನಗೆ ಮೇಲೆ ಹೋಗೋ ಮಲ್ಕೋ ಅಂತ ಹೇಳಿದ್ರು ಅಮ್ಮ. ಆದರೆ ಮೇಲೆ ಇದ್ದರೆ ಅವನ ಮೇಲೆ ಕಣ್ಣು ಇಡೋಕೆ ಆಗಲ್ಲ ಅಂತ ಅಮ್ಮ ನನ್ನನ್ನು ಕೆಳಗಡೆ ಮಲಗಿಸಿದ್ರು. ನಾನು ಸುಮ್ಮನೆ ಈ ಆಂಟಿ ಹತ್ರ ಯಾರು ಮಲಗ್ತಾರೆ ಅಂತ ದೂರು ಹೇಳಿದೆ ಅಮ್ಮನ ಹತ್ತಿರ. ಆದರೆ ನನಗೆ ಒಳಗಡೆ ಖುಷಿ. ಸುಮಾ ಆಂಟಿ ಬಂದು ಪಕ್ಕ ಮಲಗೋದು. ಅವರೇನು ಜಾಸ್ತಿ ದಪ್ಪ ಇಲ್ಲ. ನಮ್ಮಿಬ್ಬರಿಗೂ ಜಾಗ ಸರಿ ಹೋಯಿತು. ಬಸ್ಸು ಶುರುವಾಯಿತು. ಸ್ವಲ್ಪ ಹೊತ್ತು ಮಾತುಕತೆ ಹರಟಿದ್ವಿ. ನನಗೆ ಮಾತಿನ ಮಧ್ಯೆ ಆಂಟಿಯನ್ನು ಛೇಡಿಸುವುದೇ ಖುಷಿ ಕೊಡುತ್ತೆ. ಆಂಟಿನೂ ಏನೂ ಕಡಿಮೆ ಇಲ್ಲ. ಎಷ್ಟು ದೊಡ್ಡವನು ಆಗಿದ್ದೀಯಾ ನೀನು ಸಣ್ಣವನಿದ್ದಾಗ ಚಡ್ಡಿನೇ ಆಗ್ತಾ ಇರಲಿಲ್ಲ. ನಾನು ಮನಸ್ಸಿನಲ್ಲಿ, ಆಂಟಿ ಇವಾಗೂ ಏನು ಇಷ್ಟ ಇಲ್ಲ ನನಗೆ. ಸುಮಾರು ಹೊತ್ತು ಹರಟುತ್ತಾ ಹೀಗೆ ಚೇಷ್ಟೆ ಮಾಡುತ್ತಾ ಆಂಟಿ ನನ್ನ ಬೆನ್ನು ಮೇಲೆ ತಟ್ಟುತ್ತಾ ಕಾಲ ಕಳೆದು. ಆದರೆ ನಮಗೂ ನಿದ್ರೆ ಬಂದಿತು. ನಾವು ನಿದ್ರಿಸಲು ಪ್ರಯತ್ನಿಸಿದ್ವಿ. ಆದರೆ ಬಸ್ಸು ಸ್ವಲ್ಪ ತಳ್ಳಾಡ್ತಾ ಇತ್ತು. ಆಂಟಿಗೆ ಮಲ್ಕೋಕೆ ಕಷ್ಟ ಆಯಿತು. ಒಂದು ಸತಿ ಜೋರಾಗಿ ಡ್ರೈವರ್ ಹಂಪ್ ಮೇಲೆ ಬಂದು ಬ್ರೇಕ್ ಹಾಕ್ತಾನೆ. ಆವಾಗ ಆಂಟಿ ನನ್ನ ಮೇಲೆ ರಭಸವಾಗಿ ಬೀಳುತ್ತಾರೆ. ನಾನು ಆಂಟಿಯನ್ನು ಹಿಡಿದು, ಆಂಟಿ ನಿಮಗೇನು ಆಗಿಲ್ಲವಲ್ಲ? ಆಂಟಿ ಗಾಬರಿಯಾಗಿ ನನ್ನನ್ನು, ಥ್ಯಾಂಕ್ ಯು ರವಿ, ನನಗೆ ತುಂಬ ಭಯ ಆಯಿತು, ಹೆದರಬೇಡಿ ಆಂಟಿ, ನಾನಿದ್ದೇನೆ, ನೀವೇನು ಬೀಳಲ್ಲ. ಆಂಟಿ ನನ್ನನ್ನು ಹಾಗೆ ಹಿಡಿದುಕೊಂಡು ನಿದ್ರಿಸಿದರು. ನನಗೂ ನಿದ್ರೆ ಹತ್ತಿತ್ತು. ಯಾವಾಗ ಎಚ್ಚರ ಆಯಿತು ಗೊತ್ತಿಲ್ಲ. ಆದರೆ ಎಚ್ಚರ ಆದಾಗ ನಾನು ಆಂಟಿಯ ಚೆಂಡನ್ನು ಸವರುತ್ತಿದ್ದೇನೆ. ಚೆಂಡು ಎಷ್ಟು ಚೆನ್ನಾಗಿದೆ. ನನಗೆ ಅದನ್ನು ಹಿಡಿದು ಇಸುಕುವುದೇ ಸಂಭ್ರಮವಾಯಿತು. ಆಂಟಿ ಚೆನ್ನಾಗಿ ನಿದ್ರಿಸುತ್ತಿದ್ದಾರೆ. ಪಾಪ ಅವರಿಗೇನೋ ಗೊತ್ತಿಲ್ಲ. ಆದರೆ ನಾನು ನನ್ನ ಕೆಲಸದಲ್ಲಿ ನಿಯತ್ತಿನಿಂದ ಮುಂದುವರಿಸಿದೆ. ಬೆಳಗಿನ ಜಾವ ಎಚ್ಚರವಾದಾಗ ಆಂಟಿ ಪಕ್ಕದಲ್ಲಿ ಇರಲಿಲ್ಲ. ಅವರು ಬಸ್ಸಿನಿಂದ ಇಳಿದು ಕೆಳಗಡೆ ನಿಂತಿದ್ದರು. ನಾನು ಏನೂ ಗೊತ್ತಿಲ್ಲದಂತೆ ಅವರ ಪಕ್ಕ ಹೋಗಿ ನಿಂತಿದೆ. ಆಂಟಿ ನಗುತ್ತಾ, ಏನು ರಾತ್ರಿ ಒಳ್ಳೆ ನಿದ್ದೆ, ಆಟ ಅಂತ ಕಿವಿ ಹಿಂಡಿದರು. ನೀವು ನಿದ್ರೆ ಮಾಡೋ ಥರ ಆಟ ಆಡುದ್ರಲ್ಲ ಆಂಟಿ, ನೀನು ಇವಾಗ ದೊಡ್ಡವನಾಗಿದ್ದೀಯ. ನಮ್ಮ ಪಯಣ ಮಜವಾಗಿತ್ತು. ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.